ಯಾರಾದ್ರೂ ನಿಮ್ಮ ಬರ್ತ್ಡೇ ವಿಶ್ ಮಾಡದೇ ಹೋದ್ರೆ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡದ ಮೆಸೇಜ್ ಯಾರಾದ್ರೂ ಕಳಿಸಿದ್ರೆ ಅದೇ ಕ್ಷಣಕ್ಕೆ ನಿಮ್ಮ ವ್ಯಾಲ್ಯೂ ಬಗ್ಗೆ ನಿಮಗೆ ಡೌಟ್ ಶುರುವಾಗುತ್ತಾ? ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನಾ? ಅವರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ವಾ? ನಾನು ಇಂಪಾರ್ಟೆಂಟ್ ಅಲ್ವಾ ಅಂತೆಲ್ಲ. ಇಲ್ಲಿ ಒಂದು ಪ್ರಶ್ನೆ ಇದೆ. ಎಷ್ಟು ದಿನ ನೀವು ಬೇರೆಯವರು ನಿಮ್ಮ ಸೆಲ್ಫ್ ವರ್ತ್ ಡಿಸೈಡ್ ಮಾಡಕ್ ಬಿಡ್ತೀರಾ? ನಿಮ್ಗೆ ಇದನ್ನ ಇನ್ನೂ ಯಾರೂ ಹೇಳ್ದೇ ಇದ್ರೆ ನಾನ್ ನಿಮ್ ಕೈ ಹಿಡಿದು ಹೇಳ್ತೀನಿ. ಡಿಟ್ಯಾಚ್ಮೆಂಟ್ ಅಂದ್ರೆ ಕೇರ್ಲೆಸ್ ಆಗೋದು ಅಲ್ಲ. ಡಿಟ್ಯಾಚ್ಮೆಂಟ್ ಅಂದ್ರೆ ಬೇರೆ ಜನ ನಿಮ್ಮ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಮಾಡಕ್ ಬಿಡ್ದಿರೋ ಸ್ಕಿಲ್. ಪೀಪಲ್ ಪ್ಲೀಸರ್ ಆಗಿರೋದು ಎಷ್ಟು ಕಷ್ಟ ಅಂದ್ರೆ ನಿಮ್ಮ ಬಗ್ಗೆನೇ ನಾನು ಹೇಳ್ತಿದ್ದೀನಿ, ಯಾಕಂದ್ರೆ ನಾನ್ ಕೂಡ ಹಾಗೆ ಇದ್ದೆ. ಪೀಪಲ್ ಪ್ಲೀಸರ್ ಆಗಿರೋ ನಾವು ಎಲ್ಲಾ ಟೈಮ್ ನಮ್ಮ ಸೆಲ್ಫ್ ವರ್ತ್ ಅನ್ನ ಬೇರೆಯವರ ರಿಯಾಕ್ಷನ್ ಮೇಲೆ ಡಿಸೈಡ್ ಮಾಡ್ತೀವಿ. ಯಾರಾದ್ರೂ ನನ್ನಿಂದ ಹ್ಯಾಪಿ ಆಗಿದ್ರೆ ನಾನ್ ಸೇಫ್, ಯಾರಾದ್ರೂ ಅಪ್ಸೆಟ್ ಆಗಿದ್ರೆ ನಾನ್ ಪ್ಯಾನಿಕ್. ಇವ್ರನ್ನ ಹೇಗಾದ್ರೂ ಹ್ಯಾಪಿ ಮಾಡಬೇಕು ಅಂತ ಓಡೋದೇ ಲೈಫ್ ಆಗ್ಬಿಡುತ್ತೆ. ಸೆಲ್ಫ್ ವರ್ತ್ ಡಿಬೇಟ್ಗೆ ಬಂದ ದಿನ ನಾನ್ ಕಾನ್ಫಿಡೆಂಟ್ ಆಗ್ತಾ ಇದ್ದೀನಿ, ನನ್ ಸೆಲ್ಫ್ ವರ್ತ್ ಡಿಸ್ಕಷನ್ ಟಾಪಿಕ್ ಅಲ್ಲ ಅಂತ ಹೇಳೋ ಸ್ಟೇಜ್ಗೆ ಬರೋದು ಈಸಿ ಇರಲಿಲ್ಲ. ಇದನ್ನ ನಾನು ಶೇರ್ ಮಾಡ್ತಿರೋದು ಒಂದೇ ಒಂದು ರೀಸನ್ಗೆ. ಪ್ರತಿ ಮಹಿಳೆ ಫುಲ್ಫಿಲ್ಡ್ ಲೈಫ್ ಬದುಕಬೇಕು. ಫುಲ್ಫಿಲ್ಡ್ ಲೈಫ್ ಬರೋದು ಸೆಲ್ಫ್ ಲವ್ ಇಂದ. ಸೆಲ್ಫ್ ಲವ್ ಫೌಂಡೇಶನ್ ಅಂದ್ರೆ ಸೆಲ್ಫ್ ವರ್ತ್. ಡಿಟ್ಯಾಚ್ಮೆಂಟ್ ಯಾಕೆ ಇಂಪಾರ್ಟೆಂಟ್? ನಾವು ಬೆಳೆದಾಗ ನಮ್ಮ ಕಾನ್ಫಿಡೆನ್ಸ್ ಸೋಷಲ್ ಅಪ್ರೂವಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರಾದ್ರೂ ಸ್ವೀಟ್ ರಿಪ್ಲೈ ಕೊಟ್ರೆ ಹ್ಯಾಪಿ, ರೂಡ್ ರಿಪ್ಲೈ ಕೊಟ್ರೆ ಸ್ಯಾಡ್, ಬರ್ತ್ಡೇ ವಿಶ್ ಮಾಡದೇ ಹೋದ್ರೆ ಇನ್ಸೆಕ್ಯೂರ್. ಇಲ್ಲಿ ಏನಾಗ್ತಿದೆ ಗೊತ್ತಾ? ನಮ್ಮ ಸೆಲ್ಫ್ ಎಸ್ಟೀಮ್ ಸ್ಲೋಲಿ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ. ಒಂದು ಸಿಂಪಲ್ ಎಕ್ಸಾಂಪಲ್. ನಿಮ್ಮ ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವೇ ಓನರ್. ಆದ್ರೆ ನೀವೇನ್ ಮಾಡ್ತಿದ್ದೀರಾ? ನಿಮ್ಮ ಮನೆಯ ಕೀ ಬೇರೆಯವ್ರ ಕೈಗೆ ಕೊಡ್ತಿದ್ದೀರಾ. ಈಗ ಯಾರಾದರೂ ಒಳಗ್ ಬರ್ಬೋದು, ಒಳ್ಳೆಯವರು ಕೆಟ್ಟವರು ಯಾರಾದ್ರೂ. ಕೀ ಯಾರ ಕೈಯಲ್ಲಿದೆಯೋ ಕಂಟ್ರೋಲ್ ಅವ್ರ ಕೈಯಲ್ಲಿ. ಅದೇ ರೀತಿ ಅವಳು ಹೇಳಿದ್ರೆ ನಾನ್ ಗುಡ್ ವುಮನ್, ಅವನ್ ಹೇಳಿದ್ರೆ ನಾನ್ ಬ್ಯಾಡ್ ವುಮನ್. ಇದು ಎಷ್ಟು ಡೇಂಜರಸ್ ಅಂದ್ರೆ ನಿಮ್ಮ ಐಡೆಂಟಿಟಿ ನಿಮ್ಮ ಕೈಯಲ್ಲಿಲ್ಲ. ಇಂಡಿಯನ್ ವುಮನ್ ರಿಯಾಲಿಟಿ. ನಮ್ಮ ಕಲ್ಚರ್ನಲ್ಲಿ ಮಹಿಳೆ ಆಕ್ಸೆಪ್ಟ್ ಆಗೋಕೆ 100 ಕಂಡೀಷನ್. ಆದ್ರೆ ಬಿಗ್ಗೆಸ್ಟ್ ಕಂಡೀಷನ್ ನೈಸ್ ಗರ್ಲ್ ಆಗಿರ್ಬೇಕು. ನೈಸ್ ಗರ್ಲ್ ಅಂದ್ರೆ ಏನು? ಎಲ್ಲಕ್ಕೂ ಎಸ್, ಒಪಿನಿಯನ್ ಹೇಳ್ಬಾರ್ದು, ವಾಯ್ಸ್ ರೇಸ್ ಮಾಡಬಾರ್ದು, ಮೀನ್ ಗರ್ಲ್ ಆಗ್ಬಾರ್ದು. ಮೀನ್ ಗರ್ಲ್ ಆದ್ರೆ ಅಯ್ಯೋ ಮದುವೆ ಆಗಲ್ಲ, ಯಾರೂ ಫ್ರೆಂಡ್ ಆಗಲ್ಲ. ಇದೇ ಫಿಯರ್ನಲ್ಲಿ ಸೆಲ್ಫ್ ವರ್ತ್ ಬಿಲ್ಡ್ ಮಾಡೋದು ಹೇಗೆ? ಮದರ್ ಆದ್ಮೇಲೆ ಒಂದು ರಿಯಲೈಸೇಷನ್. ನಾನ್ ಮಮ್ ಆದ್ಮೇಲೆ ಒಂದು ಥಿಂಗ್ ಕ್ಲಿಯರ್ ಆಯ್ತು. ನಾನ್ ನನ್ನ ಮಗುವಿಗೆ ನೀನು ಶ್ರಿಂಕ್ ಆಗ್ಬೇಕು, ನೀನ್ ಸ್ಟ್ಯಾಂಡರ್ಡ್ ಲೋವರ್ ಮಾಡಬೇಕು ಅಂತ ಟೀಚ್ ಮಾಡಲ್ಲ. ಅಂದ್ರೆ ನಾನ್ ನನ್ನನ್ನು ಕೂಡ ಹಾಗೆ ಟ್ರೀಟ್ ಮಾಡಬಾರ್ದು. ಮೈಂಡ್ ರೀಡಿಂಗ್ ಟ್ರ್ಯಾಪ್. ಯಾರಾದ್ರೂ ಇನ್ವೈಟ್ ಮಾಡದೆ ಹೋದ್ರೆ ಮೈಂಡ್ ಸ್ಟೈರಲ್ ಸ್ಟಾರ್ಟ್. ಅವಳು ಯಾಕೆ ಕರೀಲಿಲ್ಲ? ನಾನೇನಾದ್ರೂ ಹೇಳ್ದಿನಾ? ನನ್ನ ಬಗ್ಗೆ ಗಾಸಿಪ್ ಆಯ್ತಾ? ಬ್ರೈನ್ ಅನ್ಸರ್ಟನ್ಟಿ ಹೇಟ್ ಮಾಡುತ್ತೆ. ಸೊ ವರ್ಸ್ಟ್ ಸ್ಟೋರೀಸ್ ಕ್ರಿಯೇಟ್ ಮಾಡುತ್ತೆ. ಡಿಟ್ಯಾಚ್ಮೆಂಟ್ ಅಂದ್ರೆ ಈ ಅನ್ಸರ್ಟನ್ಟಿ ನಿಮ್ಮ ಸೆಲ್ಫ್ ವರ್ತ್ ಅನ್ನ ಅಟ್ಯಾಕ್ ಮಾಡ್ದಿರೋದು. ಸೆಲ್ಫ್ ಕಂಪ್ಯಾಷನ್ ಅಂದ್ರೆ ಸ್ಟ್ರೆಂಗ್ತ್. ಪೀಪಲ್ ಪ್ಲೀಸರ್ ಆಗಿರೋ ನಾವು ಸೆಲ್ಫ್ ಕಂಪ್ಯಾಷನ್ ಅಂದ್ರೆ ವೀಕ್ನೆಸ್ ಅಂತ ಥಿಂಕ್ ಮಾಡ್ತೀವಿ. ಅದು ತಪ್ಪು. ಸೆಲ್ಫ್ ಕಂಪ್ಯಾಷನ್ ಅಂದ್ರೆ ನಿಮ್ಮನ್ನ ಪ್ರಯಾರಿಟೈಸ್ ಮಾಡೋದು. ನೀವು ನಿಮ್ಮನ್ನ ಕೈಂಡ್ಲಿ ಟ್ರೀಟ್ ಮಾಡದೇ ಇದ್ರೆ ಬೇರೆಯವರು ಯಾಕೆ ಟ್ರೀಟ್ ಮಾಡಬೇಕು? ಎಂಡ್ ಆಫ್ ದ ಡೇ ನಿಮ್ಮ ಜೊತೆ ನೀವೇ ಇರೋದು. ಬೌಂಡ್ರೀಸ್ ಇಲ್ಲಿ ಬಿಲ್ಡ್ ಆಗ್ತವೆ. ಡಿಟ್ಯಾಚ್ಮೆಂಟ್ ಅಂದ್ರೆ ಕೋಲ್ಡ್ ಆಗೋದು ಅಲ್ಲ, ಪೀಪಲ್ ಕಟ್ ಆಫ್ ಮಾಡೋದು ಅಲ್ಲ. ಡಿಟ್ಯಾಚ್ಮೆಂಟ್ ಅಂದ್ರೆ ಬೌಂಡ್ರೀಸ್. ಪೀಪಲ್ ಪ್ಲೀಸರ್ ಆಗಿರೋರಿಗೆ ಬೌಂಡ್ರಿ ಸೆಟ್ ಮಾಡೋದು ಹಾರ್ಡೆಸ್ಟ್ ಥಿಂಗ್. ಯಾಕಂದ್ರೆ ಗೋಲ್ ಒಂದೇ, ಯಾರು ನನ್ನಿಂದ ಡಿಸಪಾಯಿಂಟ್ ಆಗಬಾರ್ದು. ಸೊ ನಾವು ಎಲ್ಲಕ್ಕೂ ಎಸ್ ಅಂದು ನಮಗೆ ನಾವೇ ಮೋಸ ಮಾಡ್ಕೊಳ್ತೀವಿ. ಅಪ್ರೂವಲ್ ಅಡಿಕ್ಷನ್. ಇನ್ನೊಂದು ಟ್ರೂತ್. ಬೇರೆಯವರು ಕ್ಲಾಪ್ ಮಾಡಿದ್ರೆ ಮಾತ್ರ ನಾನು ಗುಡ್ ಅಂತ ಥಿಂಕ್ ಮಾಡೋದು. ದೇರ್ ಅಪ್ರೂವಲ್ ನಿಮ್ಮ ಸೆಲ್ಫ್ ಅಪ್ರೂವಲ್ ಅಲ್ಲ. ನೀವು ನಿಮ್ಮನ್ನ ಅಪ್ರೂವ್ ಮಾಡದೇ ಇದ್ರೆ ಎಕ್ಸ್ಟರ್ನಲ್ ಅಪ್ಲೌಸ್ ಖಾಲಿ. ಸಿಂಪಲ್ ಪ್ರಾಕ್ಟಿಸ್. ಒಬ್ಸರ್ವ್, ಆಂಕರ್, ಚೂಸ್. ಸ್ಟೆಪ್ 1 ಒಬ್ಸರ್ವ್. ಯಾರಾದ್ರೂ ವಿಶ್ ಮಾಡಲಿಲ್ಲ, ನೋಟ್ ಮಾಡಿ, ಸ್ಟೋರಿ ಬಿಲ್ಡ್ ಮಾಡಬೇಡಿ. ಸ್ಟೆಪ್ 2 ಆಂಕರ್. ಡೈಲಿ ರಿಮೈಂಡ್ ಮಾಡಿ, ನನ್ನ ವ್ಯಾಲ್ಯೂ ಡಿಬೇಟ್ಗೆ ಓಪನ್ ಇಲ್ಲ. ಸ್ಟೆಪ್ 3 ಚೂಸ್. ರಿಲೇಶನ್ಶಿಪ್ ಇಂಪಾರ್ಟೆಂಟ್ ಇದ್ರೆ ಕಾಮ್ಲಿ ಡಿಸ್ಕಸ್ ಮಾಡಿ. ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಲೆಟ್ ಗೋ. ವೀಕ್ಲಿ ರಿಫ್ಲೆಕ್ಷನ್. ಪ್ರತಿ ವಾರ ಒಂದು ಪ್ರಶ್ನೆ. ಎಷ್ಟು ಬಾರಿ ನಾನು ಶ್ರಿಂಕ್ ಆದೆ? ಎಷ್ಟು ಬಾರಿ ಪ್ಲೀಸ್ ಮಾಡಿದೆ? ಎಷ್ಟು ಬಾರಿ ಮೂಡ್ ಸ್ಪಾಯ್ಲ್ ಆಗೋಕೆ ಬಿಡದೆ? ಪ್ಯಾಟರ್ನ್ ಕಾಣ್ತಾ ಬರುತ್ತೆ. ಚೇಂಜ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಂಡಿಂಗ್ ವುಮನ್ ಟು ವುಮನ್. ನಿಮ್ಮ ಸ್ಟ್ರೆಂಗ್ತ್ ನಿಮ್ಮ ಮಕ್ಕಳು ನೋಡ್ತಿದ್ದಾರೆ. ನೀವು ಹೀಲಾದ್ರೆ ನೆಕ್ಸ್ಟ್ ಜನರೇಷನ್ ಹೀಲಾಗುತ್ತೆ. ಸ್ಟ್ರಾಂಗ್ ಸೆಲ್ಫ್ ವರ್ತ್ ಇದ್ರೆ ಯಾರೂ ನಿಮ್ಮ ಕಾನ್ಫಿಡೆನ್ಸ್ ಶೇಕ್ ಮಾಡಲಾರು. ನಿಮ್ಮ ವರ್ತ್ ಡಿಬೇಟ್ಗೆ ಓಪನ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.
ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿಯಾಗೋಣ.